हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् इलेमिनार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओಂ ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿತ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆಮಾಲೆಗಳು. ನಾವು 82ನೇ ಗಜ್ಜೆಯಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರ್ಧ, ಅಂಬರೀಷ ವರ್ಧ, ನಾರದ ವರ್ಧ, ಪ್ರಹ್ಲಾದ ವರ್ಧ, ಗಜೇಂದ್ರ ವರ್ಧ, ಮುಚುಕುಂದ ವರ್ಧ, ಧ್ರುವ ವರ್ಧ, ವಿಭೀಷಣ ವರ್ಧ, ಪುಂಡರೀಕ ವರ್ಧ ಮತ್ತು ಪರಾಶರ ವರ್ಧ ಎಂಬುದು 10 ಜನ ವರ್ಧರು. 10 ಜನ ಎಂಬುದು ಅನಂತ ಸಂಖ್ಯವಾಚಿ. ಜೀವಗಣ ಹರಿರನುಚರಾ ನೀಚೋಚ್ಚ ಭಾವಂ ಗತಃ ಎಂಬುದು ಇದರ ಪೂರ್ಣ ಪರಿಪಾಠ. ಮಧ್ವಮತದ ಪ್ರಮೇಯಗಳು. ನಾವು ಹಿಂದಿನ ಅಧಿಕರಣದಲ್ಲಿ ಇತರ ವ್ಯಪದೇಶಾಧಿಕರಣದಲ್ಲಿ ಭಗವಂತ ಸರ್ವಕರ್ತನಾಗಿದ್ದಾನೆ, ಜೀವರು ತಮ್ಮ ಅಹಿತವನ್ನು ಹೋಗಲಾಡಿಸೋದಕ್ಕೆ ಯೋಗ್ಯರಾಗಿಲ್ಲ, ತಮ್ಮ ಹಿತವನ್ನು ಮಾಡಿಕೊಳ್ಳಲು ಯೋಗ್ಯರಲ್ಲ, ಅಹಿತವನ್ನು ನಿವಾರಣೆ ಮಾಡಿಕೊಳ್ಳಕ್ಕೂ ಯೋಗ್ಯರಲ್ಲ ಎಂಬುದನ್ನು ಪ್ರಸ್ತಾಪನೆ ಮಾಡಿದ ಮೇಲೆ, ಹಾಗಾದರೆ ಯಾರಿಂದ ಇದು ಸಾಧ್ಯವಾಗುತ್ತದೆ ಅಂದರೆ ಈಶ್ವರ ಪಕ್ಷ ಎಂಬಿರೋದೋ ನಾಸ್ತಿ. ನಾವು ಈಶ್ವರನು ಒಪ್ಪಿದಾಗ, ಈಶ್ವರನ ಅಧಿಷ್ಠಾನದಲ್ಲಿ ನಾವು ಚಿಂತಿಸಿದಾಗ ಪರಸ್ಪರ ಜೀವರಲ್ಲಿರ್ತಕ್ಕಂಥ ಸ್ವಾತಂತ್ರ್ಯತೆ ಮತ್ತು ಜೀವರಿಗೆ ಬೇಕಾದ ಸುಖ ಬರಬೇಕಾದರೆ ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಎಂಬುದು ತಿಳಿದು ಬರುತ್ತದೆ. ಅದಕ್ಕೋಸ್ಕರವಾಗಿ ಮುಂದಿನ ಅಧಿಕರಣ ಶ್ರುತ್ಯಧಿಕರಣ ಎಂಬತಕ್ಕಂಥದ್ದು. ಈ ಅಧಿಕರಣದಲ್ಲಿ ವಿಷ್ಣುವು ಸರ್ವಕರ್ತನು ಎನ್ನುವ ವಿಷಯದಲ್ಲಿ ಪ್ರಬಲ ಯುಕ್ತಿ ವಿರೋಧವನ್ನು ಪರಿಹರಿಸುತ್ತಾರೆ. ಜೀವನ ಕರ್ತನು ಎನ್ನುವ ಪಕ್ಷದಲ್ಲಿ ಕೃಷ್ಣ ಪ್ರಸಕ್ತಿ ಮೊದಲಾದ ಯಾವ ದೋಷಗಳು ಹೇಳಲ್ಪಟ್ಟಿವೆಯೋ ಅವುಗಳು ಈಶ್ವರ ಪಕ್ಷದಲ್ಲಿಯೂ ವಿಶೇಷ ಕಾಣದಿರುವುದರಿಂದ ಸಮಾನಗಳು. ಆದ ಕಾರಣ ಈಶ್ವರನಿಗೆ ಜಗತ್ಕರ್ತೃಯುಕ್ತವಲ್ಲ. ಹೀಗೆ ಪ್ರಾಪ್ತವಾದರೆ ಸಿದ್ಧಾಂತಿಕರಿಸತಕ್ಕಂಥ ಸೂತ್ರ ಓಂ ಶ್ರುತೇಶ್ಚು ಶಬ್ದ ಮೂಲತ್ವಾತ್ ಓಂ ಎಂಬುದು. ಈಶ್ವರನು ಸ್ವತಂತ್ರ ಕರ್ತನು ಎನ್ನುವ ಪಕ್ಷದಲ್ಲಿ ಕೃಷ್ಣ ಪ್ರಸಕ್ತಿಯಾಗಲಿ ನಿರವಯತ್ವ ಶಬ್ದಕೋಪವಾಗಲಿ ಇಲ್ಲ. ಯೋಸೌ ವಿರುದ್ಧ ಎನ್ನುವ ಶ್ರುತಿಯಿಂದಲೇ ಈಶ್ವರನು ಆಗಮದಿಂದಲೇ ತಿಳಿಯಲ್ಪಡತಕ್ಕವನಾಗಿದ್ದರಿಂದ ಅಂತೂ ಆಗಮೇಕ ಪ್ರತಿಪಾದ್ಯನಾದ ಈಶ್ವರನಲ್ಲಿ ಲೌಕಿಕ ಯುಕ್ತಿ ವಿರೋಧವು ಅಪ್ರಯೋಜಕವು. ಆತನು ಲೋಕ ವಿಲಕ್ಷಣನಾಗಿಯೇ ಶ್ರುತ್ಯಾದಿಗಳಿಂದ ಸಿದ್ಧನಾಗಿರುವನು. ನ ಚ ಈಶ್ವರ ಪಕ್ಷ ಎಂಬಿರೋಧ ಯೋಸೌ ವಿರುದ್ಧೋ ಅವಿರುದ್ಧ ಮನುಃ ಅಮನುಃ ವಾಗ್ವಿಂದ್ರೋ ಅನೀಂದ್ರ ಪ್ರವೃತ್ತಿ ಅಪ್ರವೃತ್ತಿ ಸ ಪರಃ ಪರಮಾತ್ಮ ಇತಿ ಪೈಂಗಲಾದಿ ಶ್ರುತೇರೇವ. ಈಶ್ವರನ ಕರ್ತನು ಎನ್ನುವ ಪಕ್ಷದಲ್ಲಿ ಜೀವಕರ್ತೃತ್ವ ಪಕ್ಷದಲ್ಲಿ ಹೇಳಿದ ಕೃಷ್ಣ ಪ್ರಸಕ್ತಾದ ರೂಪವಾದ ದೋಷವೂ ಇಲ್ಲ. ಏಕೆಂದರೆ ಶ್ರುತೇಸ್ತು ಅಂದರೆ ಲೋಕವಿರುದ್ಧ ಧರ್ಮಗಳು ಈಶ್ವರನಲ್ಲಿ ಅವಿರುದ್ಧವಾಗಿ ಇರುತ್ತದೆ ಎಂದು ಹೇಳತಕ್ಕಂಥ ಯೋಸೌ ಇತ್ಯಾದಿ ಪೈಂಗ್ಯಾದಿಗಳ ಶ್ರುತಿಯಿಂದಲೇ ಜೀವ ಪಕ್ಷದಲ್ಲಿ ಇದ್ದಂತೆಯೇ ಈಶ್ವರ ಪಕ್ಷದಲ್ಲಿ ಪ್ರತ್ಯಕ್ಷಾದಿ ವಿರೋಧವಿಲ್ಲ. ಯಾರು ಲೋಕದೃಷ್ಟಿಯಿಂದ ವಿರುದ್ಧನೋ ಅಂದರೆ ಲೌಕಿಕ ಕರ್ತವ್ಯದಿಂದ ವಿರುದ್ಧ ಲಕ್ಷಣವುಳ್ಳವನು, ಪ್ರಮಾಣಗಳಿಂದ ವಸ್ತುತಃ ವಿರುದ್ಧನೋ, ಸಮಸ್ತವನ್ನು ತಿಳಿತಕ್ಕವನು, ಸ್ವತಂತ್ರವಾಗಿ ಮತ್ತೊಬ್ಬನು ತಿಳಿತಕ್ಕವನು ಇಲ್ಲದಿರುವನು, ಸ್ವತಂತ್ರವಾಗಿ ವಕ್ತಂತ್ರ ಇಲ್ಲದಿರುವನು, ಸ್ವತಂತ್ರವಾಗಿ ಹೇಳತಕ್ಕವನು, ಪರಮೇಶ್ವರನು ಮತ್ತೊಬ್ಬ ಸ್ವಾಮಿಯೂ ಇಲ್ಲದಿರುವನು, ಸರ್ವ ಪ್ರವರ್ತಕ ಶೂನ್ಯನು, ಸಾ ಪರಹ ಲಕ್ಷ್ಮೀ ಸಹಿತನು ಅಥವಾ ಸರ್ವೋತ್ತಮನು ಶ್ರೀ ಪರಮಾತ್ಮನು ಎಂದು ಶ್ರುತಿಯ ಅರ್ಥ. ಅಂತೂ ಲೋಕವಿರುದ್ಧ ಧರ್ಮಗಳು ಈಶ್ವರನಲ್ಲಿ ಅವಿರುದ್ಧವಾಗಿರುತ್ತದೆ ಎಂದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ನಿರವಯವನಾದ ಶ್ರೀಹರಿಗೆ ಏಕದೇಶದಿಂದ ಪ್ರವೃತ್ತಿಯಾದ ಧರ್ಮಗಳನ್ನು ಶ್ರುತಿಯಲ್ಲಿ ಹೇಳಿದಾಗ್ಯೂ
ಯುಕ್ತಿ ವಿರೋಧದಿಂದ ಈಶ್ವರನಲ್ಲಿ ಅಂಗೀಕರಿಸಲಿಕ್ಕೆ ಆಗುವುದಿಲ್ಲವೆಂದು ಹೇಳಿಕೊಡುವುದು. ಏಕೆಂದರೆ ಶಬ್ದ ಮೂಲತ್ವಾಚ್ಛಾನ ಯುಕ್ತಿ ವಿರೋಧ ಶ್ರೀಹರಿಗೆ ಅಥವಾ ಶ್ರೀಹರಿಯ ಧರ್ಮ ಸಮುದಾಯಕ್ಕೆ ಆಗಮವೇ ಗಮಕವಾಗಿರುವುದರಿಂದ, ಅಂದರೆ ಆಗಮ ಸಿದ್ಧವಾದ ಅರ್ಥವನ್ನು ಬಾಧಿಸಲಿಕ್ಕೆ ಕೇವಲ ಯುಕ್ತಿಯು ಅಸಮರ್ಥವಾಗಿದೆ. ಆದ ಕಾರಣ ಯುಕ್ತಿ ವಿರೋಧವು ಅಕಿಂಚಕರವು ಕೇವಲ ಶಬ್ದೈಕ ಸಮಧಿಗಮ್ಯವಾದ್ದರಿಂದ, ಅಂದರೆ ಯುಕ್ತಿಗೆ ವಿಷಯವಾಗದೇ ಇರುವುದರಿಂದ ಯುಕ್ತಿ ವಿರೋಧ ಪ್ರಸಕ್ತಿ ಇಲ್ಲವೆಂದಷ್ಟೇ ಅಲ್ಲ, ಮತ್ತು ಶಬ್ದೈಕ ಸಮಧಿಗಮ್ಯದಲ್ಲಿ ಈಶ್ವರನಲ್ಲಿ ಯುಕ್ತಿ ವಿರೋಧವು ಇಲ್ಲವೆನ್ನುವುದು ಸ್ಮೃತಿ ಸಿದ್ಧವಾಗಿದೆ ಎನ್ನುತ್ತಾರೆ. ಯಾವದ್ವಾಕ್ಯೋಕ್ತಂ ನ ಯುಕ್ತಿ ವಿರುದ್ಧಂ ಶಕ್ನಿಯಾತ್ ಕ್ವಚಿತ್ ವಿರೋಧೇ ವಾಕ್ಯಯೋಃ ಕ್ವಾಪಿ ಕಿಂಚಿತ್ ಸಹಾಯ ಕಾರಣಂ ಇತಿ ಪುರುಷೋತ್ತಮ ತಂತ್ರೇ. ಶುಷ್ಕಾನುಮಾನವು ಆಗಮುಕ್ತವಾದ ಪ್ರಮೇಯವನ್ನು ನಿಷೇಧ ಮಾಡುವುದಕ್ಕೆ ಶಕ್ತವಾಗಲಾರದು. ಕೆಲವು ಕಡೆ ವಾಕ್ಯಗಳಿಗೆ ಪರಸ್ಪರ ವಿರೋಧವು ಪ್ರತೀತಿಯಾಗುತ್ತಿರಲು ಏಕವಾಕ್ಯಾನುಕೂಲವಾದ ಯುಕ್ತಿಯು ಆಗಮದಿಂದ ಅರ್ಥವನ್ನು ಸಾಧಿಸುವ ವಿಷಯದಲ್ಲಿ ಅದಕ್ಕೆ ವಿರೋಧವನ್ನು ಪರಿಹರಿಸುತ್ತಾ ಕಿಂಚಿತ್ ಸಹಾಯವನ್ನು ಮಾಡತಕ್ಕಂಥದ್ದು ಅನುಗ್ರಾಹಕವು, ಅಂದರೆ ಆ ವಿಷಯವನ್ನು ವ್ಯವಸ್ಥೆಪಡಿಸುತ್ತದೆ. ಹೀಗೆ ಪುರುಷೋತ್ತಮ ತಂತ್ರ ಎನ್ನುವ ಗ್ರಂಥದಲ್ಲಿ ಹೇಳಿದೆ. ಜೀವ ಪಕ್ಷದಲ್ಲಿಯೇ ಯುಕ್ತಿ ವಿರೋಧ ಇದೆ, ಈಶ್ವರ ಪಕ್ಷದಲ್ಲಿ ಯುಕ್ತಿ ವಿರೋಧವಿಲ್ಲ ಎನ್ನುವ ಅರ್ಥವನ್ನು ಯುಕ್ತಾಂತರದಿಂದ ಪ್ರತಿಪಾದಿಸುವ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ಆತ್ಮನಿ ಚ ಏವಂ ವಿಚಿತ್ರಶ್ಚ ಹಿ ಓಂ ಪರಮಾತ್ಮನು ವಿಚಿತ್ರಾಶ್ಚ ಶಕ್ತಯಃ ಸಂತಿ ನಾನ್ಯೇಷಾಂ. ಈಶ್ವರ ಪಕ್ಷದಲ್ಲಿ ಶಬ್ದೈಕ ಸಮಧಿಗಮ್ಯ ರೂಪವಾದ ವಿಶೇಷವಿದ್ದುದರಿಂದ ಯುಕ್ತಿ ವಿರೋಧವಿಲ್ಲವೆಂದು ಮಾತ್ರವಲ್ಲ, ಮತ್ತು ಈಶ್ವರಲ್ಲಿ ಯಾವ ಕಾರಣದಿಂದ ವಿಚಿತ್ರಗಳಾದ, ಅಂದರೆ ಯುಕ್ತಿ ವಿರೋಧ ನಿರಾಸಾಯಿಕಗಳಾದ ಶಕ್ತಿಗಳು ಇವೆಯೋ ಆದುದರಿಂದಲೂ ಯುಕ್ತಿ ವಿರೋಧವಿಲ್ಲ. ಈಶ್ವರನಿಗೇನೇ ವಿಚಿತ್ರ ಶಕ್ತಿಗಳು ಇತರಿಗೆ ಇಲ್ಲ ಎಂದು ಹೇಳುವ ಶ್ರುತಿಯನ್ನು ಹೇಳುತ್ತಾರೆ. ವಿಚಿತ್ರ ಶಕ್ತಿ ಪುರುಷಃ ಪುರಾಣೋ ನ ಚಾನ್ಯೇಷಂ ಶಕ್ತಿಯಃ ತಾದೃಶಃ ಸ್ಯುಃ. ಏಕೋ ವಶಿ ಸರ್ವಭೂತಾನಂತರಾತ್ಮ ಸರ್ವಾನ್ ದೇವಾನೇಕಃ ಏವಾನುವಿಷ್ಟಃ ಇತಿ ಶ್ವೇತಾಶ್ವತರ ಶ್ರುತಿ. ವಿಚಿತ್ರ ಶಕ್ತಿಯುಳ್ಳ ಪುರಾತನಾದ ಪುರುಷನು ಭಗವಂತನೇ. ಇತರ ಜೀವರಿಗೆ ಪರಮಾತ್ಮ ಶಕ್ತಿ ಸಮಾನಗಳಾದ ಅನ್ಯ ನಿರಪೇಕ್ಷಗಳು ಅನುಕ್ತ ವಿಷಯಗಳು ಆದ ಶಕ್ತಿಗಳು ಇಲ್ಲವೇ ಇಲ್ಲ. ಪ್ರಧಾನನು ಸರ್ವವನ್ನು ವಶೀಕರಿಸಿಕೊಂಡಿರತಕ್ಕಂಥವನು ಬ್ರಹ್ಮಾದಿ ಸರ್ವಚೇತನರಿಗೂ ಭೂಮಿ ಮೊದಲಾದ ಸರ್ವ ಜಡಗಳಿಗೂ ಅಂತರ್ನಿಯಾಮಕನು. ಎಲ್ಲ ದೇವತೆಗಳನ್ನು ಅಭಿನ್ನ ರೂಪದಿಂದಲೇ ಪ್ರೇರಿಸೋಕ್ಕಾಗಿ ಪ್ರವೇಶ ಮಾಡಿರುತ್ತಾನೆ. ಹೀಗೆ ಶ್ವೇತಾಶ್ವರ ಶ್ರುತಿಯು ತಿಳಿಸ್ತಾ ಇದೆ. ಇಲ್ಲಿ ವಿಶೇಷ ಅಂಶ ಅಂದರೆ ವಿಚಿತ್ರ ಶಕ್ತಿ ಎಂದರೆ ಅವಯವ ಭೇದ ಇಲ್ಲದಿರುವುದಕ್ಕೂ ಏಕದೇಶದಿಂದ ಪ್ರವೃತ್ತಿಯಾದಿ ರೂಪವಾದ ಅಘಟಿತ ವಿಚಿತ್ರ ಕಾರ್ಯವನ್ನು ಮಾಡುವಿಕೆ ಎಂದು ವಿಶೇಷವಾಗಿ ನಾವು ತಿಳಿಯಬೇಕು. ವಿಷ್ಣುವಿಗೆ ಶ್ರುತಿ ಮೂಲತ್ವವಿದ್ದರಿಂದ ವಿಚಿತ್ರ ಶಕ್ತಿ ಇದೆ ಎಂದಲೂ ಅಲ್ಲಿ ಯುಕ್ತಿ ವಿರೋಧವು ದೋಷವಾಗುವುದಿಲ್ಲ ಎಂದು ಹೇಗೆ ಹೇಳಲ್ಪಡುತ್ತದೋ ಹಾಗೆ ಜೀವನಲ್ಲಿಯೂ ಚೇತನತ್ವಾದ ಲಿಂಗದಿಂದ ಯುಕ್ತಿ ವಿರೋಧವು ದೋಷವಿಲ್ಲವೆಂದು ಯಾಕೆ ಹೇಳಲಾಗುವುದಿಲ್ಲ ಎನ್ನುವ ಶಂಕೆಯನ್ನು ಪರಿಹರಿಸತಕ್ಕಂಥ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ. ಓಂ ಸ್ವಪಕ್ಷ ದೋಷಾಚ್ಛ ಓಂ. ಜೀವಕರ್ತೃತ್ವ ಪಕ್ಷದಲ್ಲಿ ದೋಷ ಇದ್ದುದರಿಂದ ಯೇ ದೋಷಾಃ ಇತರತ್ರಾಪಿ ತೇ ಗುಣಾಃ ಪರಮೇ ಮತಃ ನ ದೋಷಃ ಪರಮೇ ಕಶ್ಚಿತ್ ಗುಣಾಃ ಏವ ನಿರಂತರ ಇತಿ ವಚನಾತ್ ಜೀವಪಕ್ಷೆ ಏವ ದೋಷ ನ ಪರಪಕ್ಷೇ. ಈಶ್ವರನಿಂದ ಇತರಾದ ಜೀವರಲ್ಲಿ ಯಾವ ದೋಷಗಳು ಪ್ರತೀತವಾಗುವುದೋ ಅವುಗಳು ದೋಷಗಳೇ. ಯಾವ ರೀತಿಯೆಂದು ಅವುಗಳನ್ನು ಅದೋಷಗಳನ್ನಾಗಿ ತಿಳಿಯಬಾರದು. ಜೀವರಲ್ಲಿ ದೋಷಗಳು ಕೂಡುವುದರಿಂದ ದೋಷವಿಲ್ಲವೆಂದು ಕಲ್ಪಿಸತಕ್ಕಂಥ ಪ್ರಮಾಣವಿಲ್ಲ. ಅಂತಹ ದೋಷಗಳೇ ಪರಮಾತ್ಮನಲ್ಲಿ ಕಂಡರೆ ಅವುಗಳು ಶ್ರೀಹರಿಯಲ್ಲಿ ಅಚಿಂತ್ಯ ಶಕ್ತಿಯಾದಿಗಳು ಇದ್ದುದರಿಂದ ಗುಣಗಳಾಗಿಯೇ ಕಲ್ಪಿಸಲ್ಪಡಬೇಕು. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೊಂದು ದೋಷವೂ ಇಲ್ಲ, ಗುಣಗಳೇ ಇರುತ್ತದೆ.
ಆ ಗುಣಗಳು ಈಶ್ವರನಿಂದ ಭೇದ ಶೂನ್ಯಗಳು. ಅಂತೋ ಈಶ್ವರನಂತೆಯೇ ಈಶ್ವರ ಅಭಿನ್ನ ಗುಣಗಳಲ್ಲಿಯೂ ದೋಷವನ್ನಾಗಲಿ ನಾಶವನ್ನಾಗಲಿ ಶಂಕಿಸಕೂಡದು. ಈ ವಚನ ದಶೆಯಿಂದ ಜೀವ ಪಕ್ಷದಲ್ಲಿಯೇ ಯುಕ್ತಿ ವಿರೋಧವು, ಪರಮಾತ್ಮ ವಿಷಯದಲ್ಲಿ ಯುಕ್ತಿ ವಿರೋಧವಿಲ್ಲ. ಅತ ಯಹ ಸದೋಷಃ ಸಂಜನಃ ಸಜನೈಃ ಸ ಜೀವಃ ಅತ ಯ ಸಹ ನಿರ್ದೋಷಃ ನಿಷ್ಕಲಃ ಸಗುಣಃ ಪರಃ ಪರಮಾತ್ಮ ಇತಿ ಕಾಷಾಯಣ ಶ್ರುತಿ. ಮುಖ್ಯವಾಗಿ ಜೀವ ಮತ್ತು ಈಶ್ವರರಿಗೆ ಅತ್ಯಂತ ಭಿನ್ನವಾದ ಗುಣ ಏನಿದೆ? ಯಾವನು ಅಜ್ಞಾನಾದಿ ದೋಷ ಸಹಿತನು, ಪುಣ್ಯ ಪಾಪಾದಿ ಲೇಪಯುಕ್ತನು, ಉತ್ಪತ್ತಿ ಉಳ್ಳವನು ಆತನು ಜೀವನು. ಯಾವನು ನಿರ್ದೋಷನು, ಭಿನ್ನಾಂಶ ಶೂನ್ಯನು ಅಥವಾ ಪ್ರಾಣಾದಿ ಪ್ರಾಕೃತ ಷೋಡಶ ಕಲಾರಹಿತನು, ಜ್ಞಾನ ಆನಂದಾದ ಗುಣಗಳು ಉಳ್ಳವನು, ಸರ್ವೋತ್ತಮನು, ಅವನು ಪರಮಾತ್ಮನು. ಹೀಗೆ ಕಾಷಾಯಣ ಶ್ರುತಿ ತಿಳಿಸ್ತಾ ಇದೆ. ಶ್ರೀಹರಿಯ ದೋಷ ಲೇಷರಹಿತನು, ಭೇದವಿಲ್ಲದೆ ಇರುವ ಗುಣವುಳ್ಳವನು ಎನ್ನುವ ವಿಷಯದಲ್ಲಿ ನಿರನಿಷ್ಠ ನಿರವಜ್ಯ ನೇಹಾನಾನಾಸಿ ಕಿಂಚನ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಇದು ಮೊದಲಾದ ಶ್ರುತಿಗಳು ಇದೆ. ಹಾಗಾದರೆ ಈಶ್ವರಿಗೆ ವಿಚಿತ್ರ ಶಕ್ತಿಗಳಿದ್ದರೂ ಅಂತಹ ಶಕ್ತಿಗಳು ಅಲ್ಪ ವಿಷಯಗಳಾದರೆ ಈಶ್ವರ ಪಕ್ಷಿಯು ಹಿಂದೆ ಹೇಳಿದ ದೋಷವನ್ನು ಪರಿಹರಿಸಲು ಸಾಧ್ಯವೇ ಇಲ್ಲ ಎನ್ನುವ ಶಂಕೆಯನ್ನು ನಿವಾರಿಸೋಕ್ಕೋಸ್ಕರವಾಗಿ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ಸರ್ವೋಪೇತ ಚ ತದ್ದರ್ಶನಾತ್. ಓಂ ಪರದೇವತೆಯು ಅಂದರೆ ಶ್ರೀಹರಿ ಸರ್ವ ವಿಷಯಕ ಸರ್ವಕಾಲದಲ್ಲಿರತಕ್ಕಂಥ ಸಂಪೂರ್ಣ ಶಕ್ತಿಯಿಂದ ಯುಕ್ತವಾಗಿದೆ. ಸರ್ವಯುಕ್ತ ಎನ್ನುವ ಶ್ರುತಿಯಲ್ಲಿ ಹಾಗೆ ಕಂಡಿದ್ದರಿಂದ ಅಂತೂ ಜೀವ ಪಕ್ಷದಲ್ಲಿಯೇ ದೋಷವು, ಶ್ರೀಹರಿ ಜಗತ್ಕರ್ತನು ಎನ್ನುವ ಪಕ್ಷದಲ್ಲಿ ಯಾವ ದೋಷವೂ ಇಲ್ಲ ಎಂದು ತಿಳಿಯಬೇಕು. ಸರ್ವಯುಕ್ತಾ ಶಕ್ತಿಭಿಃ ದೇವತಾ ಸಾ ಪರೇತಿ ಯಾಂ ಪ್ರಾಹುಃ ಅಜಸ್ರ ಶಕ್ತಿಂ ನಿತ್ಯಾನಂದಃ ನಿತ್ಯರೂಪ ಅಜರಃ ಚ ಯಾ ಶಾಶ್ವತಾತ್ಮ ಇತಿ ಚ ಯಾಂ ವದಂತಿ ಇತಿ ಚತುರ್ವೇದಶಿಖಾಯಾಂ. ಅತೋ ನ ಕೇವಲ ವಿಚಿತ್ರಶಕ್ತಿ ಕಿಂತು ಸರ್ವಶಕ್ತಿರೇವ. ಯಾವ ದೇವತೆಗಳು ಕವಿಗಳು ನಿರ್ವಿಕಾರ ಸ್ವರೂಪವುಳ್ಳದ್ದಾಗಿಯೂ ಮತ್ತು ನಿತ್ಯ ಶಕ್ತಿ ಉಳ್ಳದ್ದಾಗಿಯೂ ಹೇಳುತ್ತಾರೋ, ಯಾವ ದೇವತೆಯು ನಿತ್ಯವಾದ ಆನಂದವುಳ್ಳದ್ದೋ, ನಿತ್ಯವಾದ ರೂಪವುಳ್ಳದ್ದೋ, ಮುಪ್ಪು ಇಲ್ಲದಿದ್ದದ್ದೋ ಅಂತಹ ಶ್ರೀಹರಿ ಸರ್ವ ಪದಾರ್ಥಗಳನ್ನು ವಿಷೀಕರಿಸತಕ್ಕಂಥ ಮತ್ತು ಸರ್ವಕಾಲದಲ್ಲಿರತಕ್ಕಂಥ ಶಕ್ತಿಯಿಂದ ಯುಕ್ತವಾದದ್ದು ಎಂದು ಚತುರ್ವೇದ ಶಿಖಾದಲ್ಲಿ ಹೇಳಿದೆ. ಆದ ಕಾರಣ ಶ್ರೀಹರಿಯ ವಿಚಿತ್ರ ಶಕ್ತಿ ಉಳ್ಳವನು ಮಾತ್ರವಲ್ಲ, ಸರ್ವ ವಿಷಯಕ ಶಕ್ತಿ ಉಳ್ಳವನೇ ಆಗಿರುತ್ತಾನೆ ಎಂದರ್ಥ. ಶ್ರೀಹರಿ ಜಗತ್ಕಾರಣ ಎನ್ನುವನ್ನು ಆಕ್ಷೇಪಿಸಿ ಸಮಾಧಾನ ಹೇಳತಕ್ಕಂಥ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ವಿಕರ್ಣಾನ್ಯತೆ ಚೇದ್ ತದುಕ್ತಂ. ಓಂ ಈಶ್ವರನ ಜಗತ್ಕರ್ತನ ಅಲ್ಲ, ಅಚಕ್ಷು ಶ್ರೋತಂ ಇದು ಮೊದಲಾದ ಶ್ರುತಿಗಳಿಂದ ಹಸ್ತಪಾದಾದ ಸಾಧನಗಳಿಲ್ಲವೆಂದು ತಿಳಿಯುವುದರಿಂದ ಎಂದರೆ ಆ ವಿಕರಣ ತತ್ವವು ಅಪಾಣಿಪಾದೋ ಜವನಃ ಗೃಹೀತ ಇದು ಮೊದಲಾದ ಶ್ರುತಿಗಳಿಂದ ಪಾಣಿಪಾದಾದಿಗಳು ಇಲ್ಲದಿದ್ದರೂ ವೇಗಾದಿಗಳನ್ನು ಹೇಳದೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಎನ್ನುವ ಶ್ರುತಿಯಿಂದ ಪ್ರಾಕೃತ ಹಸ್ತಾದಿಗಳು ಇಲ್ಲವೆಂದು ವ್ಯಾಖ್ಯಾತವಾಗಿದೆ. ನಚ ಕರ್ಣಾಭಾವಾದ ಅನುಪತ್ತೀತಿ ಉಕ್ತಂ ಅಪಾಣಿಪಾದೋ ಜವನಃ ಗೃಹೀತ ಪಶ್ಚಿತ್ ಚಕ್ಷು ಶಾಶೃಣು ಇತ್ಯ ಕರ್ಣಃ ಸ ವೇತ್ತಿ ವೇದ್ಯಃ ನ ಚ ತಸ್ಯಾಸ್ತಿ ವೇತ್ತಾ ತಮಾಹು ಗ್ರಂ ಪುರುಷ ಮಹಾಂತಂ ಶ್ವೇತಾಶ್ವಶ್ರುತಿ ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನ ತಸ್ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ. ಶ್ವೇತಾಶ್ವಶ್ರುತಿ 6-8ನಲ್ಲಿ ಇತ್ಯಾದಿ ಶ್ರುತಿಭ್ಯ ಭಗವಂತನನ್ನು ಎಲ್ಲ ಶ್ರುತಿಗಳು ಕೊಂಡಾಡಿದೆ. ಈಶ್ವರನಿಗೆ ಹಸ್ತಪಾದಾದಿ ಕರ್ಣಗಳಿಲ್ಲದಿಂದ ಜಗತ್ಕರ್ತೃತ್ವವು ಕೂಡುವುದಿಲ್ಲ ಎನ್ನುವುದು ಯುಕ್ತವಲ್ಲ. ಯಾಕೆ
ಯುಕ್ತವಲ್ಲ ಎಂದರೆ ಶ್ರೀಹರಿ ಅಪ್ರಾಕೃತ ಹಸ್ತಪಾದಾದಿಗಳುಳ್ಳವನು, ಓಡತಕ್ಕವನು, ಹಿಡಿಯತಕ್ಕವನು, ಪ್ರಾಕೃತ ಭಿನ್ನವಾದ ಅಪ್ರಾಕೃತ ಕಣ್ಣುಳ್ಳವನಾಗಿ ನೋಡುತ್ತಾನೆ, ಅಪ್ರಾಕೃತ ಕಿವಿಯುಳ್ಳವನಾಗಿ ಕೇಳುತ್ತಾನೆ. ಶ್ರೀಹರಿಯು ಭೂತ ಭವಿಷ್ಯದ ವರ್ತಮಾನಗಳಾದ ಎಲ್ಲ ವಸ್ತುಗಳನ್ನು ತಿಳಿಯುತ್ತಾನೆ. ಶ್ರೀಹರಿಯನ್ನು ತಿಳಿತಕ್ಕವನು ಯಾರೊಬ್ಬನೂ ಇಲ್ಲ. ಇಂತಹ ಗುಣಗಳುಳ್ಳ ಸರ್ವಶ್ರೇಷ್ಠನಾದ ಮಹಾಪುರುಷನಾದ ಶ್ರೀಮನ್ನಾರಾಯಣನಾಗಿ ಹೇಳುತ್ತಾರೆ ಎಂದು ಶ್ವೇತಾಶ್ವರ ಉಪನಿಷತ್ತು ತಿಳಿಸ್ತಾ ಇದೆ. ಶ್ರೀಹರಿಗೆ ಪ್ರಕೃತಿ ಕಾರ್ಯವಾದ ಹಸ್ತಾದಿ ಇಂದ್ರಿಯಗಳು ಇಲ್ಲ. ಶ್ರೀ ಪರಮಾತ್ಮನಿಗೆ ಸಮಾನಿಕನೇ ಇಲ್ಲ. ಅದಕ್ಕೂ ಹೇಗೆ ಸಿದ್ಧನಾಗುವನು? ಶ್ರೀಹರಿ ಶಕ್ತಿಯೇ ಉತ್ಕೃಷ್ಟವಾದುದು, ಸರ್ವವಿಷಯಕವಾದುದು, ದ್ರವ್ಯವಿರುವ ತನಕ ಇರತಕ್ಕಂಥದ್ದು, ಜ್ಞಾನ ಬಲ ಕ್ರಿಯೆಗಳು ಹಾಗೆಯೇ ಇರತಕ್ಕಂಥದ್ದು. ಇದು ಮೊದಲಾದ ಶ್ರುತಿಗಳಿಂದ ತಿಳಿಸಲ್ಪಡ್ತಕ್ಕಂಥ ವಿಷಯಗಳಾಗಿದೆ. ಇಲ್ಲಿ ವಿಶೇಷ ಅಂಶ ತಿಳಿಯಬೇಕಾದ್ದೇನು? ಈ ಅರ್ಥದಲ್ಲಿ ಅಭಿಪ್ರೇತವಾದ ಶ್ರುತಿಗಳು ಹೇಳುತ್ತದೆ. ಅಪಾಣಿಪಾದ ನ ತಸ್ಯ ನ ತತ್ಸಮಃ ಪರಾಸ್ಯ ಪಾಣಿಪಾದ ಎನ್ನುವ ಶ್ರುತಿಯಲ್ಲಿ ಹಸ್ತಾದಿಗಳು ಇಲ್ಲದಿದ್ದರೂ ಶ್ರೀಹರಿಗೆ ಗ್ರಹಣಾದಿಗಳನ್ನು ಹೇಳಿದ್ದರಿಂದ ಅರ್ಥಾತ್ ಅಪ್ರಾಕೃತ ಹಸ್ತಾದಿಗಳನ್ನು ನ ತಸ್ಯ ಕಾರ್ಯಂ ಎನ್ನುವ ಶ್ರುತಿಯಿಂದ ಅಪ್ರಾಕೃತ ಹಸ್ತಾದ ರಾಹಿತ್ಯಗಳನ್ನು, ನ ತತ್ಸಮಃ ಎನ್ನುವ ವಾಕ್ಯದಲ್ಲಿ ಸರ್ವೋತ್ತಮತ್ವವನ್ನು ಹೇಳಿದ್ದರಿಂದ ಪರಾಸ್ಯ ಎನ್ನುವಲ್ಲಿ ಪರಮಶಕ್ತಿಯನ್ನು ಹೇಳಿದ್ದರಿಂದಲೂ ಅಪ್ರಾಕೃತ ಕರಚರಣಾದಿಗಳು ಇದೆ ಎನ್ನುವುದನ್ನು ಸ್ಪಷ್ಟವಾಗಿಯೇ ಹೇಳಿದೆ. ಸರ್ವೋಪೇತ ಚ ಎನ್ನುವ ಸೂತ್ರದಿಂದ ಸರ್ವಶಕ್ತಿಯನ್ನು ಶ್ರೀಹರಿಗೆ ಹೇಳಿದ್ದರಿಂದ ಕರಣಗಳು ಇಲ್ಲವಾದರೂ ಸ್ವತಂತ್ರ ಕರ್ತೃತ್ವ ಯುಕ್ತಿವೆ ಎಂದರೆ ಅದಕ್ಕೆ ಭಾಷ್ಯ ಬರೆಯುತ್ತಾ ಇದ್ದಾರೆ. ಸರ್ವೋಪೇತ ಚ ಇತಿ ಸಾಮಾನ್ಯ ಪರಿಹಾರೋಪಿ ವಿಶೇಷಯುಕ್ತರ್ಥಂ ಪುನರಾಶಂಕಾ. ಸರ್ವೋಪೇತ ಚ ಎನ್ನುವ ಸೂತ್ರದಿಂದ ಸಾಮಾನ್ಯತಃ ಪ್ರಾಪ್ತವಾದ ಸರ್ವಯುಕ್ತಿ ವಿರೋಧವನ್ನು ಪರಿಹರಿಸಿದರು. ವಿಕರಣತ್ವಾನ್ನ ಎನ್ನುವ ಚೋದ್ಯವನ್ನು ಪರಿಹರಿಸುವುದಕ್ಕಾಗಿ ಚಿದಾನಂದಾತ್ಮಕ ವಿಗ್ರಹಾದಿ ಮತ್ವರೂಪವಾದ ಯುಕ್ತಿಯನ್ನು ಬೋಧಿಸುವುದಕ್ಕಾಗಿ ಪುನಃ ಶಂಕೆಯು ತೋರಿಸಲ್ಪಟ್ಟಿತು. ಸಿದ್ಧಾಂತದಲ್ಲಿ ಪ್ರಾಕೃತ ಶರೀರ ಇಲ್ಲದಿದ್ದರೂ ಚಿದಾನಂದಾತ್ಮಕವಾದ ಶರೀರ ರೂಪವಾದ ಅಪಾಣಿಪಾದ ಇತ್ಯಾದಿ ಪ್ರಮಾಣ ವಿಶೇಷದಿಂದ ಶಂಕಾ ಪರಿಹಾರಕ್ಕೆ ಉಪಾಯಭೂತವಾದ ವಿಶೇಷ ಯುಕ್ತಿಯು ಸೂತ್ರಕಾರರಿಂದ ತೋರಿಸಲ್ಪಟ್ಟಿತು ಎಂದ ಅಭಿಪ್ರಾಯ. ಹೀಗೆ ಈ ಅಧಿಕರಣದಿಂದ ಭಗವಂತನ ಪೂರ್ಣ ಸಾಮರ್ಥ್ಯವನ್ನು ಸೂಚಿಸಿದಂತೆ ಆಗುತ್ತದೆ ಶ್ರುತಿ ಸಹಾಯದಿಂದ. ಆದರೆ ಭಗವಂತನ ಅಪ್ರಾಕೃತವಾದ ಶಕ್ತಿ ಈ ಶ್ರುತಿ ಹೇಳದೇ ಇರತಕ್ಕಂಥ, ಹೇಳಿದ್ದು ಸ್ವಲ್ಪ, ಹೇಳದೇ ಇರತಕ್ಕಂಥ ಅನಂತವಾಗಿರುತ್ತದೆ. ಒಟ್ಟಿನಲ್ಲಿ ಪೂರ್ಣ ಶಕ್ತಿ ಎಂಬುದನ್ನು ನಾವು ಶ್ರುತಿಯಿಂದ ತಿಳಿದುಕೊಳ್ಳಬೇಕು. ನಮಗೆ ಕೋಟಿ 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 ಪಾಲು ಹೆಚ್ಚಿನ ಭಾಗದಲ್ಲಿ ತಿಳಿಸತಕ್ಕಂಥದ್ದು ಸಕಲ ಶ್ರುತಿಗಳು. ಆ ಶ್ರುತಿಗೂ ಕೋಟಿ ಪಟ್ಟು ಅಧಿಕವಾಗಿರತಕ್ಕಂಥದ್ದು ಭಗವಂತನ ಗುಣಗಳು ಎಂದು ಮಾತ್ರ ನಾವು ತಿಳಿದುಕೊಂಡರೆ ಅಧಿಕರಣ ಸಾರಾಂಶವನ್ನು ತಿಳಿದುಕೊಂಡಂತೆ ಆಗುತ್ತದೆ. ವಿಷ್ಣುವಿಗೆ ಸರ್ವಕರ್ತೃತ್ವವು ಯುಕ್ತವೋ ಅಲ್ಲವೋ ಎಂಬ ಸಂದೇಹ. ವಿಷ್ಣು ತೃಣಾದನ್ಯ ಅಲ್ಪ ಕಾರ್ಯದಲ್ಲಿಯೂ ಕೃಷ್ಣ ಪ್ರಸಕ್ತಿಯಿಂದ ಪ್ರವೃತ್ತಿಯನ್ನು ಮಾಡುವುದಾದರೆ ಅವನಿಗೆ ಪ್ರೇಕ್ಷಾವತ್ವೂ ಇಲ್ಲದೆ ಹೋಗಬೇಕಾಗುವುದು. ಏಕದೇಶದಿಂದ ಪ್ರವೃತ್ತಿಯನ್ನು ಮಾಡುವುದಾದರೆ ನೇಹಾನಾನಾಸಿ ಇತ್ಯಾದಿ ನಿರಂಶತ್ವ ಪ್ರತಿಪಾದಕ ಶ್ರುತಿ ವಿರೋಧ ಬರುವುದು. ತಥಾಚ ವಿಷ್ಣುವಿಗೆ ಕರ್ತೃತ್ವ ಯುಕ್ತವಲ್ಲ ಎಂದರೆ ಯೋಸೋ ವಿರುದ್ಧ ಇತ್ಯಾದಿ ಶ್ರುತಿಗಳಿಂದ ಲೋಕದಲ್ಲಿ ವಿರುದ್ಧ ಧರ್ಮಗಳು ಈಶ್ವರನಲ್ಲಿ ಅವಿರುದ್ಧಗಳೆಂದು ಹೇಳುವ ಈಶ್ವರನು ಶಬ್ದೈಕ ಸಮಧಿಗಮ್ಯನು, ಶುಷ್ಕ ತರ್ಕಿಕೆ ಅಗೋಚರನು, ವಿಚಿತ್ರ ಶಕ್ತಿ ಪುರುಷ ಪುರಾಣ ಇತ್ಯಾದಿ ಶ್ರುತಿಗಳಿಂದ ಆಘಟಿತವಾದ ಘಟಕ ಶಕ್ತಿಗಳು ಇರುವವನೆಂದು ಸಿದ್ಧಿಸುವನು. ಆದ ಕಾರಣ ಸರ್ವಕರ್ತೃತ್ವವು ಯುಕ್ತವು. ತಥಾಚ ಶ್ರೋತ್ಯಾದಿಗಮ್ಯ ಶಬ್ದಾದೌ ಚಕ್ಷುರಾದಿನ ಸಾಧನಂ ನ ಚಾಪಿ ಬಾಧಕಂ ಯದ್ವತ್ ಶುಷ್ಕತರ್ಕಂ ತಥೇಶ್ವರೇ. ಮನುಷ್ಯಾದೌ ದೃಷ್ಟಂ ಚ ದೃಶ್ಯತೆ ದೇವತಾದಿಷು ಅಸ್ಮದಾದೌ ದೃಷ್ಟಂ ಚ ದೃಶ್ಯತೆ ಮನೋಜಾಂತರೆ ಜ್ಞಾತುಂ ನ ಪಾರ್ಯತೆ ಯಸ್ಯ ಪರಮಪ್ಯಸ್ಮದಾದಿಭಿಃ ಸ ಏವಾಂಭೋಧಿ ನಿಧಿಃ ಕುಂಭಜನ್ಮ ವಾಚಲೀಕೃತಃ.
ವಿರುದ್ಧಮೇವ ಮನ್ಯತ್ರಾಪಿ ಈಶ್ವರೇಣ ವಿರುದ್ಧತೆ ಸ ವಿಚಿತ್ರ ಅಚಿಂತ್ಯಶಕ್ಯ ದುರ್ಘಟಂ ಘಟಯೇತ್ಯತಂ ಎಂಬುದು ಶ್ರುತಿಯ ಶಬ್ದಮೂಲತ್ವಾಧಿಕರಣದಿಂದ ತಿಳಿಯಲ್ಪಡತಕ್ಕಂಥ ಅತ್ಯಂತ ವಿಶೇಷವಾದ ಚಿಂತನೆ. ಯಾವುದು ನಮಗೆ ವಿರುದ್ಧ ಎಂದು ಲೋಕದಲ್ಲಿ ಕಂಡು ಬರುತ್ತದೋ ಅದು ಭಗವಂತನಲ್ಲಿ ಅವಿರುದ್ಧವಾಗಿರುತ್ತದೆ. ನಮಗೆ ಕಣ್ಣಿನಿಂದ ನೋಡುತ್ತೇವೆ, ಭಗವಂತ ಕಣ್ಣಿನಿಂದ ನೋಡುತ್ತಾನೆ, ಕಣ್ಣಿನಿಂದ ತಿನ್ನುತ್ತಾನೆ ಎಂದರೂ ದೋಷವಲ್ಲ. ಸಕಲ ಇಂದ್ರಿಯಗಳಿಂದಲೂ ಸಕಲ ಕಾರ್ಯವನ್ನು ಮಾಡತಕ್ಕಂಥವನು ಭಗವಂತ. ಯಾಕೆಂದರೆ ನಮ್ಮದು ಪ್ರಾಕೃತವಾದ ಇಂದ್ರಿಯ, ಭಗವಂತನದು ಅಪ್ರಾಕೃತವಾದ ಇಂದ್ರಿಯ. ಅಪ್ರಾಕೃತವಾದಕ್ಕೆ ಲೋಕದಲ್ಲಿ ಯಾವುದು ವಿರುದ್ಧ ಎಂದು ಕಂಡು ಬರುತ್ತದೆ ಎಲ್ಲವೂ ಅವಿರುದ್ಧವೇ ಆಗಿರುತ್ತದೆ. ಆದ್ದರಿಂದ ಭಗವಂತನ ಒಂದು ವಿಚಿತ್ರವಾದ ಲಕ್ಷಣ ಏನು ತಿಳಿಯಬೇಕು? ಲೋಕ ವಿರುದ್ಧ ಧರ್ಮವಾನ್ ಅಂತ ಹೇಳಿ ತಿಳಿಯಬೇಕು. ನೀರು ಕೆಳಗೆ ಮಾತ್ರ ಹರಿಯುತ್ತದೆ ಅಂದರೆ ಭಗವಂತನ ಚಿಂತನೆಯಿಂದ ಮೇಲೆ ಹರಿಯಬಹುದು. ಅಗ್ನಿ ಕೆಳಗೆ ಉರಿಯಬಹುದು. ಹೀಗೆ ಯಾವುದು ನಮಗೆ ವಿಲಕ್ಷಣವಾಗಿ ಕಾಣುತ್ತದೋ ಎಲ್ಲವೂ ಭಗವಂತನೇ ಲಕ್ಷಣವೇ ಆಗಿರುತ್ತದೆ. ಇದನ್ನು ನಾವು ಯಾಕೆ ಹೀಗೆ ತಿಳಿಯಬೇಕೆಂದರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಪರಮಾತ್ಮನಾಗಿದ್ದಾನೆ. ಅವನಿಗೆ ಯಾವುದೂ ಅಶಕ್ಯ ಸಾಧನೆ ಎಂಬತಕ್ಕಂಥದ್ದು ಇಲ್ಲವೋ ಎಲ್ಲವೂ ಸಹ ಸಮರ್ಥವಾಗಿ ನಿರ್ವಹಿಸುತ್ತಾನೆ ಎಂಬುದೇ ಶ್ರುತಿಯ ಅಭಿಪ್ರಾಯ. ಇದು ಕೇವಲ ಶುಷ್ಕ ತರ್ಕದಿಂದ ಅಳೆಯುವಂತೆ ಸಾಧ್ಯವಿಲ್ಲ. ಶುಷ್ಕ ತರ್ಕದಿಂದ ಅರ್ಥಕೊಳ್ಳುವುದು ಸಾಧ್ಯವಿಲ್ಲ. ಪ್ರತ್ಯಕ್ಷಕ್ಕಂತೂ ಅಗೋಚರ. ಏಕೆಂದರೆ ಭಗವಂತನ ಪ್ರತ್ಯಕ್ಷ, ದಿವ್ಯ ಪ್ರತ್ಯಕ್ಷ, ಅದನ್ನು ನಾವು ಕೋಟಿ ಅಂಶದಲ್ಲಿ ಒಂದು ಅಂಶದಲ್ಲೂ ನೋಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅದನ್ನು ಕೇವಲ ಆಗಮ ಮೂಲಕವೇ ತಿಳಿದುಕೊಳ್ಳಬೇಕು. ನಮಗೆ ಕಿಂಚಿತ್ ಎಂದಾದರೂ ಅವನು ತೋರಿಸಿದರೆ ಮಾತ್ರ ನಾವು ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಜುನಿಗೆ ಶ್ರೀಕೃಷ್ಣನು ವಿಶ್ವರೂಪ ದರ್ಶನ ಮಾಡಿದಾಗ ದಿವ್ಯ ಚಕ್ಷಸ್ಸು ಕೊಡುತ್ತೇನೆ, ನಿನ್ನ ಚಕ್ಷಸ್ಸಿಂದ ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದಂತೆ ಭಗವಂತ ನಮಗೆ ದಿವ್ಯ ಜ್ಞಾನವನ್ನು ಕಲ್ಪಿಸಿದಾಗ ಮಾತ್ರ ಭಗವಂತನ ಅಚಿಂತ್ಯ ಅದ್ಭುತ ಕಾರ್ಯಗಳನ್ನು ನಾವು ಕಿಂಚಿತ್ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಳ್ಳಬಹುದೇ ಹೊರತು ಸಾಕಲ್ಲಿನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಹಿಂದಿನ ಅಧಿಕರಣದಲ್ಲಿ, ಇತರ ಉಪದೇಶಾಧಿಕರಣದಲ್ಲಿ ಮನುಷ್ಯರೇ ಯಾವ ಜೀವರೇ ಜಗತ್ತನ್ನೇ ಸೃಷ್ಟಿ ಮಾಡಬಹುದಲ್ಲ ಎಂಬತಕ್ಕಂಥ ಭ್ರಷ್ಟ ಶಂಕೆ, ಅದು ಸಾಧ್ಯವೇ ಇಲ್ಲ. ಒಂದು ತೃಣವನ್ನು ಸೃಷ್ಟಿಸೋಕ್ಕೆ ಯೋಗ್ಯತೆ ಇಲ್ಲ ಯಾವ ಜೀವರಿಗೂ. ಸಮಸ್ತ ಜೀವರು ಸೇರಿದರೂ ಒಂದು ತೃಣವನ್ನು ಸೃಷ್ಟಿಸಲಾರರು. ಇಂತಹ ಯೋಗ್ಯತೆ ಅಲ್ಪಶಕ್ತಿ. ಆದರೆ ಭಗವಂತ ಸಕಲ ಲೋಕವನ್ನು ಸುವೃಷ್ಟಿಯಾಗಿ ಏಕಕಾಲದಲ್ಲೆಲ್ಲ ಹಿಂದಿನ ಅನಂತ ಕಾಲದಿಂದ ಮುಂದಿನ ಅನಂತ ಕಾಲಕ್ಕೂ ಕಾಪಾಡಿಕೊಂಡಿರ್ತಕ್ಕಂಥವನು ಮಹಾನ್ ವ್ಯಕ್ತಿ ಭಗವಂತ. ಆದ್ದರಿಂದ ಭಗವಂತನ ಅತ್ಯಂತ ಅದ್ಭುತ ಶಕ್ತಿ ನಮ್ಮ ಎಲ್ಲ ಜೀವರ ಒಟ್ಟುಗೂಡಿನ ಶಕ್ತಿಯೂ ಸಹ ಒಂದು ಅಣುವೂ ಇಲ್ಲ, ಒಂದು ತೃಣವೂ ಸಹ ಸಮಾನವಾಗುವುದಿಲ್ಲ. ಆದ್ದರಿಂದ ಹೇಗೆ ಪ್ರಪಂಚದ ವ್ಯಾಪಾರ ನಡೆಯುತ್ತಿದೆ ಎಂಬುದು ಕೇವಲ ಭಗವಂತನ ಅನುಗ್ರಹ ರೂಪ, ಅವನ ವಿಚಿತ್ರವಾದ ಲೀಲಾ ಎಂದೇ ನಾವು ತಿಳಿಯಬೇಕು. ಇಷ್ಟು ಅತ್ಯಂತ ಕಠಿಣತಮವಾದ ಬ್ರಹ್ಮಾಂಡ ಸೃಷ್ಟಿ ಸಹ ಭಗವಂತನಿಗೆ ಕೇವಲ ಲೀಲಾ ಅಂದರೆ ಏನೂ ಆಯಾಸವಿಲ್ಲದೆ ಮಾಡತಕ್ಕಂಥ ವ್ಯಾಪಾರ ತಿಳಿಯಬೇಕು. ನಾವು ಉಸಿರಾಟವನ್ನು ಕೇವಲ ಭಗವಂತನ ಅನುಗ್ರಹದಿಂದ ಆಯಾಸವಿಲ್ಲದೆ ಮಾಡುತ್ತಿದ್ದೇವೆ. ಆದರೆ ಪ್ರಾಣ ಉತ್ಕ್ರಮಣ ಸ್ಥಿತಿಯಲ್ಲೇ ನಮಗೆ ತಿಳಿಯುತ್ತದೆ ಒಂದು ಉಸಿರಿನ ಬೆಲೆ ಏನು ಅಂಥೇಳಿ. ಆಗ ನಾವು ಇಷ್ಟು ದಿನ ಅನಾಯಾಸದಿಂದ ಉಸಿರಾಡಿದ್ದಕ್ಕೆ ಪ್ರತಿ ಉಸಿರಿನ ಬೆಲೆ ಏನು ಅಂತ ನಮಗೆ ಅಂತ್ಯಕಾಲದಲ್ಲಿ ತಿಳಿಯುತ್ತದೆ. ಇದು ನಮ್ಮ ವೈಲಕ್ಷಣ್ಯವಿದೆ, ಅಂದರೆ ನಮ್ಮ ನ್ಯೂನತೆ. ಇದನ್ನು ಯಾಕೆ ಭಗವಂತ ತೋರಿಸಿದ್ದಾನೆಂದರೆ ಭಗವಂತನ ಎಲ್ಲ ಗುಣಗಳು ಅನಾಯಾಸ ಲೀಲೆಯಿಂದ ನಡೆಯುತ್ತಿದೆ. ಅದಕ್ಕೆ ಯಾವ ಕಾಲದಲ್ಲೂ ಸಹ ಬಾಧವಿಲ್ಲ, ಬಂಧಕವಿಲ್ಲ.
ಭಗವಂತನ ಎದುರು ನಿಲ್ಲತಕ್ಕಂಥ ಯಾರೂ ಇಲ್ಲ, ಅವನೊಬ್ಬನೇ ಸ್ವತಂತ್ರನಾದ್ದರಿಂದ ಲಕ್ಷ್ಮಾದ ಸಕಲ ಜೀವರು ಅವನ ಅನುಯಾಯಿಗಳು, ಅನುಚರರು. ಇದನ್ನು ಸ್ಪಷ್ಟೀಕರಿಸತಕ್ಕಂಥದ್ದು ಶ್ರುತ್ಯಧಿಕರಣ. ಇಂತಹ ವಿಶೇಷವಾದ ಚಿಂತನೆಯನ್ನು ಪುರಂದರದಾಸರು ಮಾಡಿಸಿದ್ದರಿಂದ ಸಾಧಕರು ತಮ್ಮ ಅಲ್ಪಶಕ್ತಿಯೇ ತಿಳಿದುಕೊಂಡು ಸರ್ವಶಕ್ತನಾದ ಭಗವಂತನ ಆರಾಧನೆ ಯೋಗ್ಯ ರೀತಿಯಲ್ಲಿ ಮಾಡಿದ್ದರಿಂದ ಅವರೆಲ್ಲರೂ ವರದರು ಅನಿಸಿಕೊಂಡರು. ಹೀಗೆ ವರದರು ಅಂದರೆ ಅಭಿಪ್ರಾಯವೇನು? ಸರ್ವಶಾಸ್ತ್ರದಿಂದ ಯುಕ್ತವಾದ ಭಗವಂತನ ಮಾತ್ರ, ಜೀವಿಗಳಲ್ಲ. ಜೀವಿಗಳಲ್ಲಿ ಅಲ್ಪಶಕ್ತಿ, ಮಹಾನ್ ಶಕ್ತಿ ಹೊಡೆತಕ್ಕಂಥ ಭಗವಂತ ಎಂಬ ನಿಶ್ಚಿತ ಅಭಿಪ್ರಾಯವನ್ನು ಹೊಂದಿದವರೇ ವರದರು ಎಂದು ತಿಳಿಯಬೇಕು. ಶಾಸ್ತ್ರದಿಂದ ತಿಳಿದರು, ಅನುಮಾನದಿಂದಲೂ ತಿಳಿದರು, ಪ್ರತ್ಯಕ್ಷವಾಗಿ ಯಾವ ವರದರೂ ಸಹ ಎಲ್ಲ ಶಕ್ತಿಯನ್ನು ಸಹ ಪ್ರತ್ಯಕ್ಷ ಮಾಡಿಕೊಳ್ಳಲು ಯಾರಿಗೂ ಯೋಗ್ಯತೆ ಇಲ್ಲ. ಭಗವಂತನ ಅನಂತ ಗುಣಗಳು ಭಗವಂತನಿಗೆ ಮಾತ್ರ ವೇದ್ಯವಾಗತಕ್ಕಂಥದ್ದು. ಆದ್ದರಿಂದ ಅವನನ್ನು ಅನಂತ ಎಂದ ಹೆಸರು. ಅವನ ಗುಣವು ಅನಂತ, ಶಕ್ತಿ ಅನಂತ, ನಾಮ ಅನಂತ, ಸಕಲವೂ ಅನಂತವಾದ್ದರಿಂದ ಕೇವಲ ಅಲ್ಪರಾದ ಜೀವಿಗಳು ಅನಂತವನ್ನು ಹೇಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಅಸಾಧ್ಯ ಎಂದೇ ಹೆಸರು. ಆದರೂ ಕಿಂಚಿತ್ ರೂಪದಲ್ಲಿ ಮಾತ್ರ ಇದೆ ಎಂಬುದನ್ನು ಶ್ರುತಿಯಿಂದ ತಿಳಿದುಕೊಳ್ಳಬೇಕು ಎಂಬುದೇ ತಾತ್ಪರ್ಯ. ಇದರಿಂದ ಇನ್ನು ಮುಂದೆ ಜೀವರುಗಳು ತನ್ನಿಂದಲೇ ಆಗುತ್ತದೆ ಎಂಬ ಭ್ರಷ್ಟ ಸಂಕಲ್ಪವನ್ನು ಬಿಟ್ಟುಬಿಡಬೇಕು. ಎಲ್ಲ ಸತ್ಯ ಸಂಕಲ್ಪನಾದ ಭಗವಂತನಲ್ಲೇ ಜಗತ್ತು ನಡೆಯುತ್ತದೆ, ನಮ್ಮ ಉಸಿರು ನಡೆಯುತ್ತದೆ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಹನಿಯೂ ಸಹ ಭಗವಂತನಿಂದಲೇ ನಡೆಯುತ್ತದೆ ಎಂಬ ನಿಶ್ಚಿತವಾದ ತತ್ವವನ್ನು ತಿಳಿಯುವರೇ ವರದರು ಎಂಬುದನ್ನು ಶ್ರೀ ಪುರಂದರದಾಸರು ಸಾರಿ ತೋರಿಸಿದ್ದಾರೆ. ಆದ್ದರಿಂದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರಂತೆಯಾಮಿ ಪುರಂದರ ವಿಠಲನಿಗೆ ಇಷ್ಟ ಅಂದರೆ ಮುಕ್ತಿಮಿದೆ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯರಿಗಾಗಿದ್ದಾಗ ಮಾತ್ರ ಬರಬಹುದು. ಇಂತಹ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಉಪಕಾರ ಸ್ಮರಣೆಗೆ ಅವರ ಚಿರಂತರ ಸ್ಮರಣೆಯನ್ನು ಮಾಡಿ, ಅವರ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಸ್ಮರಣೆ ಮಾಡಿ, ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸಿದ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ವಿಶಿಷ್ಟಾಕಾರವಾಗಿ ಪೂಜಿಸಿ, ದೇವತೆಗಳಲ್ಲಿಯೂ ಶ್ರೇಷ್ಠನಾದ ಜೀವೋತ್ತಮನಾದ ವಾಯುದೇವರೇ ನಮ್ಮಲ್ಲಿ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಆಯಾ ದೇವತೆಗಳ ಮೂಲಕ, ಗುರು ಹಿರಿಯರ ಮೂಲಕ, ತಂದೆ ತಾಯಿಗಳ ಮೂಲಕ ವಾಯುದೇವರು ನಮಗೆ ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಗುರುಗಳ ಪರಂಪರೆಯಿಂದ ನಮಗೆ ಈ ಜ್ಞಾನ ನಮಗೆ ಬಂದಿದೆ. ಆದ್ದರಿಂದ ಮುಖ್ಯ ಗುರು, ಮೂಲ ಗುರು ಶ್ರೀಮದಾನಂದ ತೀರ್ಥರು ಎಂಬುದು ತಿಳಿಯಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆ ಬಿಂಬನೇ ಸಕಲರಲ್ಲೂ ನಿಂತು ಈ ಕೃತಿಯನ್ನು ಮಾಡಿಸಿದ್ದರಿಂದ ಇದೆಲ್ಲವೂ ಬಿಂಬೋಪಾಸನೆಯಾಯಿತು. ಬಿಂಬನಿಂದಲೇ ಸಕಲವು ನಮಗೆ ಒದಗಿ ಬರಗುವುದು. ಬಿಂಬನ ಪರಿಚಯವಾಗದಿದ್ದರೆ ನಮಗೆ ಏನೂ ಸಾಧನೆಯೇ ಆದಂತಲ್ಲ. ಇತರ ರೂಪಗಳು, ಇತರ ಬಿಂಬಗಳ ಪರಿಚಯ ನಮಗೆ ಏನನ್ನೂ ತಂದುಕೊಡಲಾರದು. ಆದರೆ ನಮ್ಮ ಬಿಂಬ ಮಾತ್ರ ನಮಗೆ ಸಕಲ ಐಶ್ವರ್ಯವನ್ನು, ಮುಕ್ತಿಯನ್ನು ಕೊಡತಕ್ಕಂಥದ್ದು. ಆದ್ದರಿಂದ ಬಿಂಬೋಪಾಸನೆ ಎಂಬತಕ್ಕಂಥ ಅತಿ ಮುಖ್ಯವಾಗಿರುವುದರಿಂದ ಬಿಂಬೋಪಾಸನೆಯನ್ನು ತೋಡತಕ್ಕಂಥ ದರ್ಪಣ, ಅದು ಶಾಸ್ತ್ರ. ಈ ದರ್ಪಣದಿಂದ ಅಂದರೆ ಈ ಶಾಸ್ತ್ರದಿಂದ ನೀವು ಅರಿತುಕೊಂಡಾಗ ನಿಮ್ಮ ಬಿಂಬನ ದರ್ಶನ ಆಗುವುದು. ಬಿಂಬ ತಾನು ಸಂತುಷ್ಟನಾಗಿ ಕಾಣಿಸಿಕೊಂಡಾಗ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಎಂದು ಹೆಸರು. ಭಗವಂತ ಸಾಕ್ಷಾತ್ಕಾರವಾದಾಗ ಕಿಮಲಬ್ಧಂ ಪ್ರಸನ್ನ ಶ್ರೀನಿಕೇತನೇ, ಭಗವಂತನೇ ಸಾಕ್ಷಾತ್ತಾಗಿ ಒಲಿದು ನಮಗೆ ಅತ್ಯಂತ ಸುಖರೂಪವಾದ ಮೋಕ್ಷವನ್ನು ಕೊಡುತ್ತಾನೆ ಎಂಬುದರಲ್ಲಿ ಯಾವ ಸಂಶಯ ಇಲ್ಲ. ಆದ್ದರಿಂದ ಈ ವರದರು ಎಂಬತಕ್ಕಂಥ ಪುರಂದರದಾಸರು ತಿಳಿಸಿರ್ತಕ್ಕಂಥ ಎಲ್ಲ ವರದರು ಭಗವಂತನ ವಿಶೇಷವಾದ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂತಹ ಸ್ಮರಣೆ ನಾವು ನಿರಂತರವಾಗಿ ಮಾಡಬೇಕು ಎಂಬುದೇ ದಾಸರ ಅಭಿಪ್ರಾಯವಾಗಿರುವುದರಿಂದ ನಮ್ಮ ಬಿಂಬನೆಗೆ ಹೇಗೆ ಪ್ರತೀಕಾರವನ್ನು ಮಾಡುವುದು ಅಂದರೆ ಭೂಯಿಷ್ಟಾಂತೆ ನಮ ಮುಕ್ತಿವಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿವಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿವಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರಿತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.